ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಪ್ಪ ಅಂದರೆ ವೈಕುಂಠ ಏಕಾದಶಿ. ಸೊ ವೈಕುಂಠ ಏಕಾದಶಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ, ಹಾಗೆ ದೇವಸ್ಥಾನಕ್ಕೆ ಎಲ್ಲಿ ಹೋಗಿದ್ದೀವಿ ಅಂತ ಕೂಡ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಮಿಸ್ ಮಾಡಿದೆ, ಎಲ್ಲರೂ ವಿಡಿಯೋ ಎಂಡರ್ಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ, ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ವೈಕುಂಠ ಏಕಾದಶಿ. ಹಾಂ ಬಾ, ಇವಾಗ ಬೇಡ. ಬೆಳಗ್ಗೆ ಟೈಮ್ ಬಂದರೆ ಅಂತೂ ಹೆವಿ ರಶ್ ಇರುತ್ತೆ, ಅದಕ್ಕೆ ನಾವು ಮಧ್ಯಾಹ್ನ ಹಂಗೆ ಬಂದ್ವಿ. ಸಂಜೆ ಟೈಮು ಒಂದು 4:30 ಆ ಥರ. ಇದು ನೈಟಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಮನೆಯಲ್ಲೂ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆ ಟೈಮು, ಆಮೇಲೆ ಇನ್ನೂ ಸ್ವಲ್ಪ ಲೇಟಾದ್ರೆ ಇನ್ನೂ ರಶ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. सकलनङ्करविनिर्मितं बीजसुतोऽपि चतुर्णरूपाययौ तव पुरं हि दुराशदुरासदं मुदमवापदसादरपूजितः पुण्डिने कृपसुता खलु राजतिरोक्ति ಗಣೇಶ ಫಸ್ಟ್ ಎಂಟ್ರೆನ್ಸ್ ಗಣೇಶ ಇದೆ. कृपालय पालय मामिते ಮೇಲ್ಗಡೆ ಇದೆ ದೇವಸ್ಥಾನ. शरणं यदि मां त्वमुपेक्षसे सवदि जीवितमेव जहाम्यहम् इति गिरासुतनोतरदनुपृशम् ಮೊಟ್ಟೆ विस्मयं समुन्नमद्भक्तिपरो स्वपदवनयतां पूर्वपुत्रान् मनीचे विषमति च विनां स्कन्दनेन. ವೈಕುಂಠ ಏಕಾದಶಿಯಲ್ಲಿ ನಮ್ಮ ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಸಿದ್ಧ ಮಾಡಿಟ್ಟು ಆಮೇಲೆ ನಂತರ ನಾನು
ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ಸಮಯದಲ್ಲಿ ನಾನು ದೀಪ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಹಾಗೆ ನಾನು ಬೇಗ ಹೋಗಿ ಪೂಜೆಗೆ ಎಲ್ಲ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಈ ರೀತಿ ಏಕಬತ್ತಿ ಆರತಿಯಿಂದ ಎಲ್ಲ ದೀಪಗಳನ್ನ ಹಚ್ಕೋಬೇಕು. ಏನಾದ್ರು ವಿಶೇಷ ದಿನಗಳಿದ್ದಾಗ ಅಥವಾ ಡೈಲಿ ದೀಪಗಳು ಜಾಸ್ತಿ ಹಚ್ತಾ ಇದ್ದೀವಿ ಅಂದರೆ ಏಕಬತ್ತಿ ಆರತಿ ಒಳ್ಳೆಯದು. ನಾವು ಏಕಬತ್ತಿ ಆರತಿಯಲ್ಲಿ ಹಚ್ಚೋದ್ರಿಂದ ಒಳ್ಳೆಯದಾಗತ್ತೆ. ನಾವು ಕಡ್ಡಿಯೆಲ್ಲ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಏಕಬತ್ತಿ ಆರತಿಯಲ್ಲಿ ಹಚ್ಚಬೇಕಾಗತ್ತೆ. ಅದರಲ್ಲೂ ಏನಾದರೂ ವ್ರತ ಪೂಜೆ ಮಾಡುವಾಗ ಆ ರೀತಿ ಮಾಡೋದ್ರಿಂದ ಒಳ್ಳೆಯದು. ಹಾಗೆ ನಾನು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ಈ ರೀತಿ 3 ದೀಪಗಳನ್ನ ಹಚ್ಚಿಟ್ಕೊಂಡಿದ್ದೀನಿ ದೇವರಿಗೆ. ಸಾಧ್ಯವಾದರೆ 7 ದೀಪ ಹಚ್ಕೋಬೋದು ಆ ರೀತಿ ಅಕ್ಕಿ ಹಿಟ್ಟಲ್ಲಿ, ಇಲ್ಲ ಅಂದರೆ 3 ದೀಪ ಆದರೂ ಹಚ್ಬೋದು. ನಮ್ಮ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ವೈಕುಂಠ ಏಕಾದಶಿ ಪೂಜೆನ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ನಮಸ್ಕಾರಗಳು.